ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನೋಡಿ ಸಿಂಗಲ್ ಸ್ಟೆಪ್ಪಲ್ಲಿ ಇಷ್ಟು ಗ್ರ್ಯಾಂಡಾಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಈಸಿ ಇದೆ, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಬೋದು. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಇಲ್ಲಿ ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ ನಾನು. ಥ್ರೆಡ್ ಬಂದು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾನಿಲ್ಲಿ ಇದು ಕುಚ್ಚು ಕಟ್ಟಲಿಕ್ಕೆ ಬಿಟ್ಟಿದ್ದೀನಿ. ಸೊ ನೀವು ಸ್ಟಾರ್ಟಿಂಗು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿಕೊಂಡು ಫಸ್ಟು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು. ಹೀಗೆ ಥ್ರೆಡ್ ಮೇಲೆ ತೊಗೊಂಡು 2 ಲೈನಲ್ಲಿ ಥ್ರೆಡ್ ಹೊರಗೆ ತೊಗೊಳ್ಳಿ. ಸೊ ಇದೇ ರೀತಿ ಡಬಲ್ ಕ್ರೋಶನ ನೀವು 5 ಟೈಮ್ಸ್ ಮಾಡ್ಕೋಬೇಕು. 3 4 5 5 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ 1 2 3 4 5 6 7 ಚೈನ್ ಹಾಕ್ಕೊಂಡು ಡಿಸೈನ್ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ದೀರಲ್ವ 2 ಚೈನು, ಆ 2 ಚೈನಲ್ಲಿ ಬಂದು ಇಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ಡಿಸೈನ್ ಹೀಗೆ ಟರ್ನ್ ಮಾಡ್ಕೊಳ್ಳಿ, ಫ್ರಂಟ್ ಮಾಡ್ಕೊಳ್ಳಿ. ಈಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಳ್ಳಿ, ತ್ರಿಬಲ್ ಕ್ರೋಶ ಮಾಡಬೇಕು. ಸೊ ಇವಾಗ 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೊಗೊಳ್ಳಿ 3 ಟೈಮ್ಸ್. ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಸೊ ಈ ರೀತಿ ತ್ರಿಬಲ್ ಕ್ರೋಶ ಇವಾಗ 6 ಟೈಮ್ ಮಾಡ್ಕೊಳ್ಳಿ. ಟೋಟಲ್ 6 ಆಗಬೇಕು. ಇವಾಗ 3 ಆಯಿತು. 4 5 6 ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಗ್ಯಾಪಲ್ಲಿ 6 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 1 2 ಇಲ್ಲಿ 6 ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, 6 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಸೊ ಪ್ಲೇಸ್ ನೋಡಿ ನೋಡಿಕೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಇವಾಗ ಮತ್ತೆ 5 ಡಬಲ್ ಕ್ರೋಶ ಮಾಡ್ಕೋಬೇಕು. 2 3 4 5 ಡಬಲ್ ಕ್ರೋಶ ಮಾಡಿ ನೆಕ್ಸ್ಟ್ 1 2 3 4 5 6 7 ಚೈನ್ ಹಾಕ್ಕೊಳ್ಳಿ. 7 ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ ಸ್ವಲ್ಪ ಹೇಗೆ ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಸೊ ಇಲ್ಲಿ ಬಂದು ಈ ಚೈನಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 ಚೈನ್ ಹಾಕ್ಕೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಇದನ್ನು ಕವರ್ ಮಾಡಬೇಕು. ಈ ಫಸ್ಟ್ ಚೈನಲ್ಲಿ ಹೋಗಿ
ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಹಾಕಿ. ಓಕೆ ನೋಡಿ, ಇಲ್ಲಿ 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಮತ್ತೆ ಡಿಸೈನ್ ಟರ್ನ್ ಮಾಡಿಕೊಂಡು, ಸೊ ಇವಾಗ ತ್ರಿಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ತೊಗೊಂಡು ಈ ರಿಂಗಲ್ಲಿ ಹೋಗಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇವಾಗ ತ್ರಿಬಲ್ ಕ್ರೋಶ ಆಲ್ರೆಡಿ ಇಲ್ಲಿ 2 ರೆಡಿ ಆಗಿದೆ, 3 ಟೋಟಲ್ 6 ಆಗಬೇಕು. 4 5. ಸೊ ಇದೆಲ್ಲ ತ್ರಿಬಲ್ ಕ್ರೋಶನೇ ಆಗಬೇಕು. 6. ಸೊ 6 ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಂಡು ಡಿಸೈನ್ ಈಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ 6 ತ್ರಿಬಲ್ ಕ್ರೋಶ ಮಾಡಿರೋ ಇಲ್ಲಿ ಈ ಚೈನಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟು 1 2 3 ಚೈನ್ ಹಾಕ್ಕೊಂಡು ಈ 3 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈ ಫಸ್ಟ್ ಚೈನಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಸೊ ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಂಡು ಡಿಸೈನ್ ಈಗ ಟರ್ನ್ ಮಾಡ್ಕೊಳ್ಳಿ. ಇವಾಗ ಈ 3 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಇದೊಂದು ಡಿಸೈನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ತ್ರಿಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಹೋಗಿ ಸೊ ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 1 2 3 4 ಸಿಂಗಲ್ ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ಮತ್ತೆ ತ್ರಿಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 1 2 3 4 ಚೈನ್ ಹಾಕಬೇಕು. ಈ ಗ್ಯಾಪಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಪೂರ್ತಿ ಹೀಗೆ ಕಂಟಿನ್ಯೂ ಮಾಡಬೇಕು. ಇದು ನೋಡಿ, ಇಷ್ಟು ಸ್ಟೆಪ್ಪು. 1 2 3 4 5 6 ಟೋಟಲ್ ಇದು 1 2 3 4 5 6 7 8 ಆ್ಯಂಡ್ 9 ಬರುತ್ತೆ. 1 2 3 4 5 6 7 8 ಇಲ್ಲ 8 ಬರುತ್ತೆ. ಸೊ ನೋಡ್ಕೊಂಡು ನೀವು ಹಾಕೊಬೋದು. ತ್ರಿಬಲ್ ಕ್ರೋಶ ಮಾಡಿಕೊಳ್ಬೇಕು. ಮತ್ತು 4 ಚೈನ್ ಹಾಕೋಬೇಕು. ಈ ತ್ರಿಬಲ್ ಕ್ರೋಶ ಮಾಡಿರೋ ಮಧ್ಯದಲ್ಲಿ ಬಂದುಬಿಟ್ಟು ನೀವೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಫೋರ್ ಚೈನ್, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಯಿತು. ಸೆವೆನ್. ಇನ್ನು ಒಂದು ಸ್ಟೆಪ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ಓಕೆ, ತುಂಬ ಈಸಿ ಇದೆ, ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಬೋದು. ಸೊ ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ಇಲ್ಲಿಂದ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು 2 ಟೈಮ್ಸ್ ಥ್ರೆಡ್ ತೊಗೊಂಡು ಇಲ್ಲಿ ಇವಾಗ ತ್ರಿಬಲ್ ಕ್ರೋಶ, ಇಲ್ಲಿ 6 ಮಾತ್ರ ಮಾಡಿದ್ದೀವಲ್ವ, ಸೊ ಇನ್ನು 6 ತ್ರಿಬಲ್ ಕ್ರೋಶ ಇಲ್ಲಿ ಮಾಡಬೇಕು. 1
2 3 4 5 6 ನೋಡಿ 6 ಕಂಪ್ಲೀಟ್ ಆಯಿತು. ಸಾರಿ 6 ಹಾಕೋಬೇಡಿ, 5 ಹಾಕ್ಕೊಳ್ಳಿ. 5 ಹಾಕ್ಕೊಂಡು 1 2 3 ಚೈನ್ ಹಾಕಿಬಿಟ್ಟು ಇವಾಗ ಈ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿ ಇವಾಗ 6 ಕಂಪ್ಲೀಟ್ ಆಯ್ತದು. ನೆಕ್ಸ್ಟ್ ಇಲ್ಲಿಂದ ಇಲ್ಲೊಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಿಲ್ಲಿ ಬಟ್ಟೆಗೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹೀಗೆ ನೆಕ್ಸ್ಟ್ ಇಲ್ಲಿ ಇವಾಗ 1 2 3 4 ಚೈನ್ ಗ್ಯಾಪ್ ಬಿಟ್ಟು ಕುಚ್ಚು ಕಟ್ಟಲಿಕ್ಕೆ ಮತ್ತು ನೀವು ನೆಕ್ಸ್ಟ್ ಡಿಸೈನ್ನ ಇದೇ ರೀತಿ ರಿಪೀಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಏನು ಮಾಡಿದ್ವಿ ಅದನ್ನೇ ಇಲ್ಲಿಂದ ರಿಪೀಟ್ ಮಾಡಿದ್ರೆ ಆಯ್ತು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಇವಾಗ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಕುಚ್ಚು ಬೇಡ ಅಂದರೂ ಹಾಗೆ ಮಾಡ್ಕೊಬೋದು, ಕುಚ್ಚು ಬೇಕು ಅಂದರೆ ಮಾಡ್ಕೊಬೋದು. ಓಕೆ, ನಾನು ಕುಚ್ಚು ಕಟ್ಟಿ ತೋರಿಸ್ತೆ. ಸೊ ನೋಡಿ ಕುಚ್ಚು ಕಟ್ಟಿ ಆದಮೇಲೆ ಹೀಗೆ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸಾರಿಗೆ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಕುಚ್ಚು ಕಟ್ಟಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದೇ ಸ್ಟೆಪ್ಪಲ್ಲಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.